ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಮಾಲಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವ್ಲಾಗ್ ಫುಲ್ಲು ಸಹ ನಾವು ಸಂಡೇ ಶೂಟ್ ಮಾಡಿರೋದು. ಅಂದರೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಮ್ಮ ರೊಟೀನ್ ಎಲ್ಲ ಶೇರ್ ಮಾಡಿದ್ದೀವಿ. ಹಾಗೆಯೇ ಇವತ್ತು ನನ್ನ ತಮ್ಮ ಊರಿಂದ ಬರ್ತೀನಿ ಅಂತ ಹೇಳಿದ್ದ, ಅದರಿಂದ ನಮ್ಮ ಮಕ್ಕಳು ಸಹ ಫುಲ್ ಎಕ್ಸೈಟ್ಮೆಂಟ್ನಲ್ಲಿದ್ದರು. ಹಾಗೆಯೇ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹಿತ್ಕಿನ ಬೇಳೆ ಸಾರು ದೋಸೆ ಮಾಡಿದ್ದೆ. ಹಾಗೆಯೇ ಆಫ್ಟರ್ನೂನ್ಗೆ ನನ್ನ ತಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರಿಗೆ KFCಯಿಂದ ಏನೇನೋ ಬೇಕು ಅಂತ ಕೇಳಿದ್ರು, ಅದನ್ನೆಲ್ಲ ತೊಗೊಂಡು ಬಂದು ಕೊಟ್ಟಿದ್ದ. ಓಕೆ, ಆಫ್ಟರ್ನೂನ್ ಆಯಿತು. ಮತ್ತು ನೈಟಿಗೆ ದೊನ್ನೆ ಬಿರಿಯಾನಿ ಮಾಡಿದ್ದೆ. ಸೊ ಈ ರೆಸಿಪೀಸ್ ಎಲ್ಲ ಯಾವ ಥರ ಮಾಡಿದೆ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ನನ್ನ ಪರ್ಸ್ನಲ್ ಅನುಭವದ ಬಗ್ಗೆ ಸಹ ಹೇಳ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ವ್ಲಾಗ್ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೋರ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಬೆಳಿಗ್ಗೆ ಸರಿ ಹಿತ್ಕಿನ ಬೇಳೆ ಹಾಕಿ ಚಿಕನ್ ಹಾಕಿ ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಅವನು ಬರೋ ಸ್ವಲ್ಪ ಮಧ್ಯಾಹ್ನ ಆಗೋಗುತ್ತೆ ಅನ್ನೋದರಿಂದ ಬರೀ ಹಿತ್ಕಿನ ಬೇಳೆ ಸಾರು ಮಾಡಿ ದೋಸೆ ಮಾಡ್ಕೊಳ್ಳೋಣ ನಮಗೆ ಅಂಥೇಳಿ ಬೆಳಿಗ್ಗೆ ಮಾಡ್ತಿದ್ದೆ. ಇದಕ್ಕೆ ಮಸಾಲೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಇದ್ದರೆ ತೊಗೋಬೋದು. ಇಲ್ಲಾಂದರೆ ಸ್ವಲ್ಪ ಹಣ್ಣಾಗಿರುವಂಥ ಮೆಣಸಿನ್ಕಾಯಿ ತೊಗೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದನ್ನು ಖಾರಕ್ಕೆ ಬೇಕಾಗಿರುವಷ್ಟು ತೊಗೊಂಡಿದ್ದೀನಿ. ತುರಿದಿರೋ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಇದನ್ನೆಲ್ಲನೂ ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಯಾವುದೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡಲಿಲ್ಲ, ಹಾಗೆಯೇ ಹಸಿಯಾಗೆ ಸೇರಿಸ್ತಿದ್ದೀನಿ. ಸ್ವಲ್ಪ ಜನ ಈ ಹಿತ್ಕಿನ ಬೇಳೆ ಸಾರಿಗೆ ಎಲ್ಲನೂ ಫ್ರೈ ಮಾಡಿ ಸೇರಿಸ್ತಾರೆ, ಆದರೆ ನಾನಿವತ್ತು ಫ್ರೈ ಮಾಡ್ದಿರೇ ಮಾಡ್ತಿದ್ದೀನಿ. ಈ ಥರ ಮಾಡಿದರೆ ಇನ್ನೂ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ರುಬ್ಕೊಳ್ಳೋಕೆ ಬೇಕಾಗಿರುವಷ್ಟು ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀನಿ. ಈಗ ಇದ್ರ ಜೊತೆಗೇ ಒಂದೇ ಒಂದು ಸಣ್ಣಕ್ಕೆ ಹಚ್ಚಿರೋ ಟೊಮೆಟೊ ನೋಡಿ, ಈ ಥರ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಪುಡಿ ಇದನ್ನು ಸಹ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಗ್ರೈಂಡ್ ಮಾಡಿರೋ ಮಸಾಲೆ ಒಂದು ಪಕ್ಕಕ್ಕೆ ಎತ್ತಿಟ್ಟು ಹಿತ್ಕಿನ ಬೇಳೆನ ಸಹ ಚೆನ್ನಾಗಿ ವಾಶ್ ಮಾಡಿ ಒಂದು ಬೌಲಿಗೆ ತೆಗೆದಿಡೋಣ. ಈಗ ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆ ಸಿಡಿಯೋದಕ್ಕೆ ಹಾಕೋಣ. ಸಾಸಿವೆ ಸ್ವಲ್ಪ ಸಿಡಿದ ನಂತರ ಸ್ವಲ್ಪ ಕರಿಬೇವು, ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲ ಆ್ಯಡ್ ಮಾಡೋಣ. ನಂತರ ಹಿತ್ಕಿನ ಬೇಳೆ ಸಹ ಇವಾಗಲೇ ಆ್ಯಡ್ ಮಾಡಿಬಿಡೋಣ. ಎರಡೂ ಸಹ ಕಂಬೈನ್ ಮಾಡಿ ಮಸಾಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾರು ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಈ ಸಮಯದಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡೋಣ. ನೀರು ಆ್ಯಡ್ ಮಾಡಿಬಿಟ್ಟು ನಮಗೆ ಹಿತ್ಕಿನ ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮಾತ್ರ ಆ್ಯಡ್ ಮಾಡೋಣ, ಜಾಸ್ತಿ ನೀರು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ. ಇದು ಚೆನ್ನಾಗಿ ಕಾದ ನಂತರ ಇಳಿಸ್ಕೊಂಡ್ರೆ ಟೇಸ್ಟಿಯಾದ ಹಿತ್ಕಿನ ಬೇಳೆ ಸಾರು ರೆಡಿ. ಇದಾದ ನಂತರ ಮಧ್ಯಾಹ್ನ ಮಕ್ಕಳು ಎಲ್ಲ ಸ್ನ್ಯಾಕ್ಸ್ ತಿಂದಿದ್ರು. ಅಂದರೆ ಚಿಕನ್ ನಗೆಟ್ಸ್, ಪ್ರಾನ್ಸ್ ಫ್ರೈ ಹಾಗೆ ಲೆಗ್ ಪೀಸ್ ತಂದು ಕೊಟ್ಟಿದ್ದ ನನ್ನ ತಮ್ಮ. ಅದನ್ನು ತಿಂದು ಆಫ್ಟರ್ನೂನ್ ಆಯಿತು. ಈಗ ಈವ್ನಿಂಗ್ಗೆ ದೊನ್ನೆ ಬಿರಿಯಾನಿ ಮಾಡೋಣ ಅಂತೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲೂ ಸಹ ಹಸಿಯಾಗೆ ಖಾರ ರುಬ್ಕೊಳ್ಳೋದ್ರಿಂದ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲನೂ ಸಹ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಜನ ದೊನ್ನೆ ಬಿರಿಯಾನಿಗೂ ಸಹ ಫ್ರೈ ಮಾಡಿ ಸೇರಿಸ್ತಾರೆ. ಇದೊಂದು ಮೆಥಡು, ಇದು ಸಹ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಫಾಲೋ ಮಾಡಿ. ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಅದಕ್ಕೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದೇ ಕಲರು, ನಾವಿಲ್ಲಿ ಯಾವುದೇ ಸಹ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಆ್ಯಡ್ ಮಾಡೋದಿಲ್ಲ. ಈಗ ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ಸ್ಪೈಸಸ್ ಆ್ಯಡ್ ಮಾಡ್ತಿದ್ದೀನಿ. ಸ್ಪೈಸಸ್ ಆ್ಯಡ್ ಮಾಡಿದ ನಂತರ ಈರುಳ್ಳಿ, ನಾನು ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಚೆನ್ನಾಗಿ ಬರಬೇಕು. ಈಗ ಪೇಸ್ಟೆಲ್ಲ ಆ್ಯಡ್ ಮಾಡೋಣ. ಆವಾಗಲೇ ರುಬ್ಬಿಟ್ಕೊಂಡಿದ್ವಿ ಎಲ್ಲ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಆ ಎಣ್ಣೆಯಲ್ಲೇ ಕರಿಬೇಕು. ನೋಡಿ, ಇವಾಗ ಎಣ್ಣೆ ಬಿಟ್ಕೊಳ್ತಾ ಇದೆ. ಈ ಸಮಯದಲ್ಲಿ 200 ml ನಾನು ಮೊಸರು ಆ್ಯಡ್ ಮಾಡ್ತಿದ್ದೀನಿ. ಈ ಮೊಸರು ಆ್ಯಡ್ ಮಾಡಿದ ಮೇಲೆ ಒಂದು 5 ಮಿನಿಟ್ಸ್ ಹಾಗೆ ಸಾಟೆ ಮಾಡೋಣ.
ಈಗ ಗರಂ ಮಸಾಲ 1.5 ಸ್ಪೂನ್ ತಗೊಂಡಿದ್ದೀನಿ. ಇಲ್ಲಿ ಯಾವುದೇ ತರಹ ಎಕ್ಸ್ಟ್ರಾ ಮಸಾಲಾಸ್ ಎಲ್ಲ ಆ್ಯಡ್ ಮಾಡೋದಿಲ್ಲ, ಗರಂ ಮಸಾಲ ಒಂದೇ ಸಾಕು. ಈಗ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಚಿಕನ್ನ ಚೂಸ್ ಮಾಡಿ ಹಾಕ್ಕೋಬೇಕು. ಚಿಕನ್ ನಾವು ಯಾವ ಥರ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಬಿರಿಯಾನಿ ಟೇಸ್ಟ್ ಡಿಪೆಂಡ್ ಆಗಿರುತ್ತೆ. ನೋಡಿ, ಈಗ ಚಿಕನ್ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಬೇಕು. ಇಲ್ಲಿ 1.5 ಸ್ಪೂನ್ ಸಾಲ್ಟ್ ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲವನ್ನೂ ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ಗೆ ಬೈಂಡ್ ಆಗೋ ಥರ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಡೋಣ. ಒಂದು 10 ನಿಮಿಷ ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಅಂದರೆ ಆ ಮಸಾಲೆ ಎಲ್ಲನೂ ಚಿಕನ್ಗೆ ಚೆನ್ನಾಗಿ ಕೋಟ್ ಆಗೋ ಥರ ಚೆನ್ನಾಗಿ ಕಲಿಸ್ತಾ ಇರಬೇಕು. ಇಲ್ಲಿ ನಾವು ಚಿಕನ್ ಮ್ಯಾರಿನೇಷನ್ ಮಾಡಲಿಲ್ವಲ್ಲ, ಅದರಿಂದನೇ ಈ ಥರ ಒಂದು 10 ಮಿನಿಟ್ಸ್ ಫ್ರೈ ಮಾಡೋದ್ರಿಂದ ಅದರಲ್ಲಿ ಮಸಾಲೆಸ್ ಎಲ್ಲ ಚೆನ್ನಾಗಿ ಬೈಂಡ್ ಆಗುತ್ತೆ. ನೋಡಿ, ಈಗ ಚಿಕನ್ನಲ್ಲಿರುವ ನೀರೆಲ್ಲ ಬಿಟ್ಕೊಂಡು ಅದರೊಳಗಡೆ ಚೆನ್ನಾಗಿ ಬೈಂಡ್ ಆಗಿದೆ. ಈ ಸಮಯದಲ್ಲಿ ನಿಂಬೆ ಹುಳಿ ಸ್ವಲ್ಪ ಹಿಂಡ್ಕೊಳ್ಳೋಣ. ನಾನಿಲ್ಲಿ 2 ಚಿಕ್ಕ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸಪೋಸ್ ಏನಾದರೂ ನಿಂಬೆಹಣ್ಣು ಸ್ವಲ್ಪ ದೊಡ್ಡದಾಗಿದ್ದರೆ ಒಂದೇ ಸಾಕು. ಈಗ ನಾನು 1ಕ್ಕೆ 2ರಷ್ಟು ನೀರು ತಗೊಂಡಿದ್ದೀನಿ. 1 ಅಳತೆ ಅಕ್ಕಿಗೆ 2 ಅಳತೆ ನೀರು ತಗೋಬೇಕು. ಇಲ್ಲಿ ನಾನು ಜೀರಾ ರೈಸ್ ತಗೊಂಡಿರೋದು, ಅದರಿಂದ ಅಳತೆ 1ಕ್ಕೆ 2. ನೋಡಿ, ಇದನ್ನು ಸಹ ಚೆನ್ನಾಗಿ ತೊಳೆದು ಸೇರಿಸ್ಕೊತಿದ್ದೀನಿ. ಅಕ್ಕಿ ಸೇರಿಸಿದ ನಂತರ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ಬಾಯ್ಲಿಂಗ್ ಸ್ಟೇಜ್ನಲ್ಲಿ ಒಂದೇ ಒಂದು ಸರ್ತಿ ಕಲಸಿ ನಂತರ ಲಿಡ್ ಕ್ಲೋಸ್ ಮಾಡಿದ್ರೆ ಟೇಸ್ಟಿಯಾದ ದೊನ್ನೆ ಬಿರಿಯಾನಿ ರೆಡಿ. ನಿಮ್ಗೇನಾದರೂ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರಬೇಕಂದ್ರೆ ಈ ಸಮಯದಲ್ಲಿ ಇನ್ನೂ 1-2 ಸ್ಪೂನ್ ತುಪ್ಪ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ನೈಟ್ ದೊನ್ನೆ ಬಿರಿಯಾನಿ ಜೊತೆ ಲಾಸ್ಟಾಗಿ ಡೆಸರ್ಟ್ಗೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ ತಂದಿದ್ದರು. ಓಕೆ, ಇವತ್ತು ಡೇ ಫುಲ್ಲು ಚೆನ್ನಾಗಿ ಬ್ರೇಸ್ಫುಲ್ ಆಗಿತ್ತು. ಆಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು, ಹಾಗೆ ಮನೆಗೆ ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು ಅಂಥೇಳಿ ಎಲ್ಲ ಹೊರಗಡೆ ಹೋಗಿ ತಗೊಬಂದ್ವಿ. ಇವಾಗೆಲ್ಲನೂ ಏನೇ ಮಾಡಬೇಕು, ಏನೇ ತಗೊಬರ್ಬೇಕಂದ್ರೂ ಹೊರಗಡೆ ನಾವೇ ಹೋಗಬೇಕು ತರಬೇಕು ಅಂದಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಇಷ್ಟು ದಿನ ಯಾವುದೇ ಆಗಲಿ ನಮಗೇನೂ ಗೊತ್ತಿಲ್ಲ, ಯಾವ್ದು ತರಬೇಕು ಯಾವ್ದು ತರಬಾರ್ದು ಅಂತ. ಬಟ್ ಇವಾಗೆಲ್ಲದು ನಮಗೆ ಏನು ಬೇಕಾದರೂ ನಾವೇ ಹೋಗಿ ತಗೋಬೇಕು ಅಂದಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ನಾನಂತೂ ಇವತ್ತು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೆ. ಯಾಕಂದರೆ ನಮ್ಮ ಮಕ್ಕಳು ಅಷ್ಟೊಂದು ಖುಷಿಯಾಗಿದ್ದರು. ಅವರ ಅಪ್ಪ ಇದ್ದಾಗ ಅವ್ರಿಗೆ ಏನೇ ಬೇಕಂದ್ರೂ ಸಹ ಕೇಳಿ ತಗೊತಿದ್ರು. ಇವಾಗಲೂ ಅಷ್ಟೇ ಅವ್ರ ದೊಡ್ಡಪ್ಪ ಮತ್ತು ಅವ್ರ ದೊಡ್ಡಪ್ಪ ಮಕ್ಕಳ ಅಣ್ಣ ಅವರೆಲ್ಲ ತಗೊಳ್ತಾರೆ, ನೋಡ್ತಾರೆ. ಎಷ್ಟು ನೋಡಿದರೂ ಅವರಿಗೆ ಅವರ ಅಪ್ಪ ನೋಡಿದಷ್ಟು ಅವರಿಗೆ ಸ್ಯಾಟಿಸ್ಫೈ ಆಗೋದಿಲ್ಲ. ನಮಗೆ ಅದು ನೋಡಿದಾಗ ಅವ್ರನ್ನ ನೋಡಿದಾಗ ಗೊತ್ತಾಗುತ್ತೆ. ಹಾಗೆಯೇ ಅವರು ತುಂಬ ದಿನದಿಂದ KFCಗೆ ಕರ್ಕೊಂಡೋಗಿ ಅಂತ ಕೇಳ್ತಾನೆ ಇದ್ದರು. ಬಟ್ ನನ್ನ ಕೈಯಲ್ಲಿ ಕರ್ಕೊಂಡೋಗೋಕ್ಕಾಗಿರಲಿಲ್ಲ. ಅದರಿಂದ ಇವತ್ತು ಅವ್ರ ಮಾವ ಬಂದಿದ್ದು ಫುಲ್ ಖುಷಿಯಿಂದ ಎಲ್ಲರೂ ಹೋಗಿ ಹೊರಗಡೆ ಅದು ಇದು ಬೇಕಾಗಿದ್ದೆಲ್ಲ ತಗೊಂಡು ಬಂದಿದ್ದರು. ನಾನು ಮನೇಲಿ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ತೀನಿ, ಜ್ಯೂಸಸ್ ಎಲ್ಲ ಔಟ್ಸೈಡ್ ಕುಡಿಬಾರ್ದು, ಐಸ್ ಕ್ರೀಮ್ ತಿನ್ನಬಾರ್ದು, ಚಾಕ್ಲೇಟ್ಸ್ ತಿನ್ನಬಾರ್ದು ಅಂತ. ಬಟ್ ನನ್ನ ತಮ್ಮ ಅವ್ರು ಏನು ಕೇಳಿದ್ರು ರೆಸ್ಟ್ರಿಕ್ಟ್ ಮಾಡೋದಿಲ್ಲ. ಅವ್ರು ಏನೇ ಕೇಳಿದ್ರು ತಗೊಂಡು ತಿನ್ನಿಸು ಅಂತ ಹೇಳ್ತಾರೆ. ಬಟ್ ನಾನು ಎಷ್ಟೇ ಕಂಟ್ರೋಲ್ ಮಾಡಿದರೂ ಹೋಗಿ ಅವ್ರ ದೊಡ್ಡಪ್ಪ ಮನೇಲಿ ಫ್ರಿಜ್ಜಲ್ಲಿ ತೆಗೆದು ಐಸ್ ಕ್ರೀಮ್ ಬೇಕೋ ಜ್ಯೂಸ್ ಬೇಕೋ ಏನು ಬೇಕೋ ಎತ್ಕೊಂಡು ಕುಡಿತಾ ಇರ್ತಾರೆ. ಅವ್ರಿಗೆ ನಾನು ಒಬ್ಬಳೇ ರೆಸ್ಟ್ರಿಕ್ಟ್ ಮಾಡೋದು, ಬಟ್ ಮನೇಲಿ ಯಾರೂ ಸಹ ಕಂಟ್ರೋಲ್ ಮಾಡೋದಾಗಲಿ ಬೈಯೋದಾಗಲಿ ಮಾಡಲ್ಲ. ಅದರಿಂದ ಸ್ವಲ್ಪ ಮನಸ್ಸು ಅಷ್ಟೊಂದು ಭಾರ ಅನಿಸೋದಿಲ್ಲ. ಹಾಗೆಯೇ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸಪೋಸ್ ಏನಾದರೂ ನಿಮ್ಗೆ ಈ ವ್ಲಾಗ್ನಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಚೇಂಜ್ ಮಾಡ್ಕೊಳ್ತೀನಿ. ಹಾಗೆಯೇ ತುಂಬ ಜನ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಮೋಟಿವೇಟ್ ಆಗಿರುತ್ತೆ ನೆಕ್ಸ್ಟ್ ಇನ್ನು ತುಂಬ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಟೇಕ್ ಕೇರ್.